ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿಯ ಬಿಗ್ ಬ್ರೇಕಿಂಗಿಗೆ ಸ್ವಾಗತ. ಇವತ್ತು ಸಮಾಜದಲ್ಲಿರುವಂತಹ ಕೆಟ್ಟ ವಿಚಾರಗಳ ಬಗ್ಗೆ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ಇವತ್ತಿನ ವಿಶೇಷ ಸಂಚಿಕೆ ಹರ್ಷವರ್ಧಿನಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂತ ಹೇಳಿ ಬಹು ಪ್ರಖ್ಯಾತವಾಗಿ ಇವತ್ತು ಓಡ್ತಾ ಇರುವಂತಹ ಸಬ್ಜೆಕ್ಟು. ಇವತ್ತು ಯಾಕೆ ನಾನು ಈ ಹರ್ಷವರ್ಧಿನಿ ರಣ್ಯಾ ಅಂತ ಸಂಪೂರ್ಣವಾದ ಹೆಸರು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪ್ರತಿನಿತ್ಯ ಇದಕ್ಕೊಂದು ದೊಡ್ಡ ಬಿಗ್ ಟ್ವಿಸ್ಟ್ ಕಾಣಿಸುತ್ತಿದೆ. ಯಾರ್ಯಾರು ಸಪೋರ್ಟ್ ಮಾಡಕ್ಕೆ ಬರ್ತಿದ್ದಾರೆ, ಇದರಿಂದ ಯಾರ್ಯಾರಿದ್ದಾರೆ, ಅದರ ಕತೆ ಆದರೂ ಏನು ಅಂತ ಇವತ್ತು ವಿಶೇಷವಾಗಿ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡೋದಕ್ಕೆ ವಿಜಯವಾಹಿನಿಗೆ ಒಂದು ಅದ್ಭುತವಾದ ಡಾಕ್ಯುಮೆಂಟ್ ಸಿಕ್ಕಿದೆ. ಇದು ಪ್ರತ್ಯೇಕವಾಗಿ ವೆರಿ ಎಕ್ಸ್ಕ್ಲೂಸಿವ್. ಇದು ನಮ್ಮ ಚಾನಲಲ್ಲಿ ಮಾತ್ರ ಸಿಕ್ಕಂತಹ ಡಾಕ್ಯುಮೆಂಟು. ಈ ಡಾಕ್ಯುಮೆಂಟಿನ ಸತ್ಯತೆ ನೀವು ಅರ್ಥ ಮಾಡಿಕೊಂಡ್ರೆ ಸಮಾಜ ಯಾವ ದಿಕ್ಕಿನಡಿ ಹೋಗ್ತಿದೆ ಅಂತ. ಒಂದು ಕಳ್ತನ ಮಾಡಿ, ಒಂದು ಸ್ಮಗ್ಲಿಂಗ್ ಮಾಡಿ, ನಾನೇನು ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನನಗೆ ಈ ರೀತಿ ಬಿಂಬಿಸ್ತಿದ್ದಾರೆ ಅಂತೇಳಿ ಒಂದು ಡಾಕ್ಯುಮೆಂಟೇಶನ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ನನ್ನ ಜೊತೆಯಲ್ಲಿ ನನ್ನ ಕೈಯಲ್ಲಿ ಒಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟು ಹರ್ಷವರ್ಧಿನಿ ರಣ್ಯಾ ಅವರು ಬರೆದಿರುವಂತಹ ಕಂಪ್ಲೇಂಟಿನ ಪ್ರತಿ. ಯಾರ ವಿರುದ್ಧ? ರಾಜ್ಯ ಗುಪ್ತಚರ ಇಲಾಖೆ ಏನಿದೆ, ಆ ಗುಪ್ತಚರ ಇಲಾಖೆಯ ವಿರುದ್ಧ ಬಂದಿದ್ದಾರೆ. ಅಂದರೆ ಕಂದಾಯ ಗುಪ್ತಚರ ಅಧಿಕಾರಿಗಳು ನನ್ನ ಮೇಲೆ ಅಸಾಲ್ಟ್ ಮಾಡಿದ್ದಾರೆ, ನನ್ನನ್ನು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ, ನನಗೆ ಹರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋ ಮಾತನ್ನು ಹರ್ಷವರ್ಧಿನಿ ರಣ್ಯಾ ಅವರು ಹೇಳ್ತಾ ಇದ್ದಾರೆ. ಇದನ್ನು ನಂಬೋದಾ? ಮಾಧ್ಯಮ ಆಗಿ ನಾವು ಬೇರೆ ದಿಕ್ಕಿನಲ್ಲಿ ಹೇಳ್ಬೋದು, ಅಯ್ಯೋ ರಣ್ಯಾ ಅವರಿಗೆ ಈ ರೀತಿ ಹರಾಸ್ಮೆಂಟ್ ಆಗಿದೆ, ಅಯ್ಯೋ ರಣ್ಯಾ ಅವರಿಗೆ ಈ ರೀತಿ ತೊಂದರೆ ಆಗಿದೆ ಅಂತ. ಬಟ್ ಕಾಮನ್ ಸೆನ್ಸ್ ಆಗಿ ಥಿಂಕ್ ಮಾಡುವಂತಹ ಮಾಧ್ಯಮ ಥರ ನಾನು ಹೇಳ್ತಾ ಇದ್ದೀನಿ. ಇದು ಎಲ್ಲೋ ಒಂದು ಕಡೆ ಯಾರನ್ನೋ ಕಾಪಾಡುವ ನಿಟ್ಟಿನಲ್ಲಿ ಬರೆಸಿದಂತಹ ಲೆಟರ್ ಇರ್ತದೆ. ಯಾಕೆಂದರೆ ಒಬ್ಬ ಕೈದಿ, ಬಂದಿದಂತಹ ಕೈದಿ ಅಂದರೆ ವಿಚಾರಣಾ ಬಂದಿ ಆಗಿರುವಂತಹ ರಣ್ಯಾ ಅವರಿಗೆ ಇವತ್ತಿನ ಜೈಲ್ ಹೆಡ್ ಏನಿದ್ದಾರೆ, ಆ ಹೆಡ್ ಅವರು ಹೇಳಿ ಬರ್ಸಿರ್ಬೋದಾ ಅಂತ ಒಂದು ಗುಮಾನಿ ನಮಗೆ ಕಾಡ್ತಾ ಇದೆ. ಆ ಗುಮಾನಿ ಯಾಕೆ ಬಂತು? ಯಾಕೆ ಅಂತಂದರೆ, ಈ ಒಂದು ಕಂಪ್ಲೇಂಟನ್ನು ಇವರು ಅಡಿಷನಲ್ ಡೈರೆಕ್ಟರ್ ಜನರಲ್ ರೆವಿನ್ಯೂ ಇಂಟೆಲಿಜೆನ್ಸ್ಗೆ ಬರೀತಾರೆ. ಅದು ನಮ್ಮ ಪರಪ್ಪನ ಅಗ್ರಹಾರದಿಂದ. ಅಲ್ಲಿ ಅದು ಥ್ರೂ ಚೀಫ್ ಸೂಪರ್ಡೆಂಟ್ ಮೂಲಕ ಹೋಗುತ್ತೆ. ಈ ಎಲ್ಲವನ್ನ ಸಂಪೂರ್ಣವಾಗಿ ನಾನು ಓದಿ ಹೇಳ್ತೀನಿ. ಪ್ರಕರಣ ಏನು ಹೇಳುತ್ತೆ, ಹರ್ಷವರ್ಧಿನಿ ರಣ್ಯಾ ಅವರು ಏನು ಮೆನ್ಷನ್ ಮಾಡಿದ್ದಾರೆ ಕಂಪ್ಲೇಂಟಲ್ಲಿ, ನಂತರ ನಾವು ಕನ್ಕ್ಲೂಷನ್ಗೆ ಬರೋಣ ಈ ಪ್ರಕರಣ ಯಾವ ದಿಕ್ಕಿನಡೆ ಸಾಗ್ತಿದೆ ಅಂತ. ನೋಡಿ, ಒಂದು ಕಂಪ್ಲೇಂಟನ್ನು ಅವರು 7ನೇ ತಾರೀಕು ಅಂದರೆ ಡೇಟೆಡ್ 6 ಆಫ್ ದಿಸ್ ಮಂತ್ 2025 ಅಂದರೆ ಮಾರ್ಚ್ 6ನೇ ತಾರೀಕು ಕಂಪ್ಲೇಂಟ್ ಬರ್ತಾರೆ. ರಿಸೀವಿಂಗು 7th ತೋರಿಸ್ತಾ ಇದೆ. ಇಲ್ಲಿ ಹರ್ಷವರ್ಧಿನಿ ರಣ್ಯಾ ನನ್ನ ಕೇಸು ಸೋ ಆ್ಯಂಡ್ ಸೋ ಆ್ಯಂಡ್ ಅವರ ಅಡ್ರೆಸ್ಗಳನ್ನು ಮೆನ್ಷನ್ ಮಾಡಿ ಅಡಿಷನಲ್ ಡೈರೆಕ್ಟರ್ ಜನರಲ್, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಹೇಳಿ ಬರ್ತಾರೆ. ನಂತರ ಥ್ರೂ ಚೀಫ್ ಸೂಪರ್ಡೆಂಟ್ ಆಫ್ ಪ್ರಿಸನ್ ಪರಪ್ಪನಗರ ಎಲೆಕ್ಟ್ರಾನಿಕ್ ಸಿಟಿ ಅಂತ ಬರೆದು ಕೇಸ್ ನಂಬರ್ನ ಮೆನ್ಷನ್ ಮಾಡಿ ಅಲ್ಲಿ ವೆರಿ ಕ್ಲಿಯರಾಗಿ ಬರ್ತಾರೆ. ನೆಕ್ಸ್ಟ್ ಪೇಜಲ್ಲಿ ಅವ್ರು ಇರೋದೆಲ್ಲ ಸಂಪೂರ್ಣವಾಗಿ ಅಲಿಗೇಷನ್ನೇ. ಏನಂತ, ಐ ಹ್ಯಾವ್ ಇಟ್ ಆ್ಯಂಡ್ ಸ್ಲ್ಯಾಪ್ಡ್ ಆನ್ ಮೈ ಫೇಸ್ ಅಬೌಟ್ 10 to 15 times ಬೈ ದ ಆಫೀಸರ್ಸ್ ಆಫ್ DIR. ಏನಂದರೆ, ನನಗೆ ಸತತವಾಗಿ ಕೆನ್ನೆಗೆ ಹೊಡೆದು, ನನ್ನ ಮುಖಕ್ಕೆ ಹೊಡೆದು 15 ಬಾರಿ, 10ರಿಂದ 15 ಬಾರಿ ಈ ಆಫೀಸರ್ಸ್ಗಳು ನನಗೆ ಹೊಡೆದಿರ್ತಾರೆ, ನನಗೆ ಹ್ಯುಮಿಲೇಟ್ ಮಾಡಿರ್ತಾರೆ ಅಂತ. ಇನ್ ಸ್ಪೈಟ್ ಆಫ್ ರಿಪೀಟೆಡ್ ಹಿಟ್ಟಿಂಗ್ ಆ್ಯಂಡ್ ಸ್ಲ್ಯಾಪಿಂಗ್ ಆನ್ ಮೈ ಫೇಸ್, ಐ ರೆಫ್ಯೂಸ್ ಟು ಸೈನ್ ಮೈ ಪೇಪರ್ಸ್ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಸತತವಾಗಿ ಹೊಡೆದ್ರೂ ಅವ್ರು ಯಾವ ಪೇಪರಲ್ಲೂ ಸೈನ್ ಮಾಡೋದಿಲ್ಲ. ಸೊ ನನಗೆ ಎದುರಿಸ್ತಾರೆ, ನಿಮ್ಮ ಅಪ್ಪನ ಐಡೆಂಟಿಟಿ ರಿವೀಲ್ ಮಾಡ್ತೀವಿ, ನಿಮ್ಮ ಅಪ್ಪ ಮಾಡಿರುವಂತಹ ಕರ್ಮಗಳು ಹೇಳ್ತೀವಿ, ಅಥವಾ ನಿಮ್ಮ ಅಪ್ಪನ ಈ ಪ್ರಕರಣದಲ್ಲಿ ಸಿಲುಕಿಸ್ತೀವಿ ಅಂದರೆ DIG ರಾಮಚಂದ್ರ ರಾವ್ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸ್ತೀನಿ ಅಂತ ಹೇಳಿ DIR ಆಫೀಸರ್ಸು ಎದುರಿಸ್ತಾರೆ. ಆ ಎದುರಿಸಿದ ಕಾರಣಕ್ಕೋಸ್ಕರ ನಾನು ಅಬೌವ್ 40 to 50 ಬ್ಲ್ಯಾಂಕ್ ಪೇಪರ್ಸ್ಗಳಲ್ಲಿ ಸೈನ್ ಮಾಡಿರ್ತೀನಿ, 50ರಿಂದ 60 ಪೇಜು ಟೈಪ್ಡ್ ಪೇಜಸ್ಗಳಲ್ಲಿ ಸೈನ್ ಮಾಡಿರ್ತೀನಿ. ಸೊ ಇಷ್ಟು ಸೈನ್ಗಳನ್ನು ನನಗೆ ಬಲವಂತವಾಗಿ DIR ಆಫೀಸರ್ಸ್ಗಳು ಒಡೆದು ಮಾಡಿಸಿದಂತಹ ಪ್ರಕರಣ ಅಂತ ಹೇಳ್ತಾರೆ. ಇದನ್ನು ಎಷ್ಟರ ಮಟ್ಟಿಗೆ ನಂಬೋದು? ಓಕೆ, ಒಂದು ಪಕ್ಷ ನಂಬನ, ಯಾಕಂದರೆ ಸಹಜವಾಗಿ ನಾವು ಕೇಳ್ತೀವಿ ಆ ಪೇಪರಿಗೆ ಸೈನ್ ಮಾಡಿಸ್ಕೊಂಡ್ರು, ಈ ಪೇಪರಿಗೆ ಸೈನ್ ಮಾಡಿಸ್ಕೊಟ್ರು ಅಂತ. ಆದರೆ ಇವರು ಲೀಗಲ್ಲಾಗಿ ಫೈಟ್ ಮಾಡಬೇಕಾಗಿರುವಂತಹ ಸಮಯವನ್ನು ಬಿಟ್ಟು ಏಕಾಏಕಿ ತುರ್ತಾಗಿ ಪ್ರಕರಣ ಆಗಿ 1-2 ದಿನ ಆಗಿಲ್ಲ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಪರಪ್ಪನಗರ ಜೈಲಲ್ಲಿದ್ದರು. ಅಲ್ಲಿಂದ ಈ ಲೆಟರ್ನ ಬರೆಸಿದಂತಹ ಉದ್ದೇಶ ಏನು? ನಂತರ ಮುಂದೆ ಕಂಟಿನ್ಯೂಯಿಂಗ್ ದ ಕೇಸ್, ನನಗೆ 3ನೇ ತಾರೀಕು ಅರೆಸ್ಟ್ ಮಾಡ್ತಾರೆ 6:45ಕ್ಕೆ.
4ನೇ ತಾರೀಕು 7:50ಕ್ಕೆ ನನ್ನ ಕೋರ್ಟಿಂದ ಇದಕ್ಕೆ ಜೈಲಿಗೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿವರೆಗೂ ಅಧಿಕಾರಿಗಳು ನನಗೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ, ಅಂದರೆ ಪ್ರಾಪರ್ ಸ್ಲೀಪ್ ಅಂಡ್ ಫುಡ್ ಅದು ನನಗೆ ಕೊಟ್ಟಿಲ್ಲ ಅಂತಾರೆ. ಆ್ಯಂಡ್ ವೆರಿ ಕ್ಲಿಯರ್ಲಿ ಮತ್ತಿನ್ನೊಂದ್ಸಲಿ ಹೇಳ್ತಾರೆ, ಆಫೀಸರ್ಸು ಪರ್ಪಸ್ಫುಲಿ ಡಿನೈಡ್ ಮೈ ಸ್ಲೀಪ್ ಅಂತಾರೆ. ಅಂದರೆ ಅವರು ಬೇಕು ಅಂತಲೇ ನನಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂತಾರೆ. ಇದರ ಅರ್ಥ ಅಥವಾ ಮಾರ್ಮಿಕ ಅರ್ಥವನ್ನು ನಾವು ತಗೊಳ್ಳಲ್ಲ. ಸ್ಟ್ರೈಟಾಗಿ ಹೇಳಬೇಕು ಅಂದರೆ ಹರ್ಯಾಸ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಿದ್ರು ಅಥವಾ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಸತ್ತವಾಗಿ 3ರಿಂದ 4 ಪೇಜ್ ಕಂಪ್ಲೇಂಟ್ಗಳನ್ನು ಅವ್ರು ಬರೀತಾರೆ. ಬಟ್ ನಾನು ವೆರಿ ವೆರಿ ಇಂಪಾರ್ಟೆಂಟ್ ಬೇಕನ್ನೋದು ಅವ್ರು ಏನು ಹೇಳಕ್ಕೆ ಬಯಸ್ತಿದ್ದಾರೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಕನ್ಕ್ಲೂಷನ್ ಅದ್ರ ಮೇಲಿದೆ. ಸೊ ಇನ್ಫ್ಯಾಕ್ಟ್ ಆಫೀಸರ್ಸ್ ಹಿಂಗೆ ಮಾಡಿದ್ರು ಅಂತ ರಿಪೀಟೆಡ್ ಮತ್ತೆ ಅದನ್ನೇ ಬರೀತಾರೆ. ಅದಕ್ಕೆ ನಾನು ಇನ್ನೋಸೆಂಟ್ ಸ್ವಾಮಿ, ನಾನು ಯಾವ ಗೋಲ್ಡನ್ನು ಸ್ಮಗ್ಲಿಂಗ್ ಮಾಡಿಲ್ಲ, ನನಗೆ ಯಾವುದು ನಾನು ಹಿಡ್ದಿಲ್ಲ ಅಂತಾರೆ. ಹಾಸ್ಯಾಸ್ಪದ ಅನ್ಬೇಕಾ ಅಥವಾ ಇವರು ಪರವಾಗಿಲ್ಲ, ಏನು ಹೇಳಿದ್ರು ನಡೆಯುತ್ತೆ ಅನ್ಬೋದಾ? ಅಲ್ಲ, ರೆಡ್ ಹ್ಯಾಂಡ್ ಆಗಿ ಕೈಯಲ್ಲಿ ಗೋಲ್ಡ್ ಸಿಕ್ಕಿ ಅರೆಸ್ಟ್ ಆಗಿರುವಂತಹ ಹರ್ಷವರ್ಧನಿಯವರು ನಾನು ಏನೂ ಹಿಡಿದಿಲ್ಲ, ನಾನು ಇನ್ನೋಸೆಂಟ್ ಅಂತ ಬರೀತಾರೆ. ಇದನ್ನು ಬರ್ಸಿದಾರ ಈ ಬರ್ಸಿದಾರ ಅನ್ನೋದು ಯಾಕೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲೋ ಒಂದು ಕಡೆ ಈ ಬರ್ಸಿರೋದು ರಾಮಚಂದ್ರ ರಾವ್ ಅವರನ್ನು ಎಲ್ಲೂ ಸಿಗಿಸ್ಕೊಬಾರ್ದು. ರಾಮಚಂದ್ರ ರಾವ್ ಅವರು ಒಂದು DIG ರ್ಯಾಂಕಿಂಗಲ್ಲಿರುವವರು. ಆ DIG ರ್ಯಾಂಕಿಂಗ್ ಈಕ್ವಲೆಂಟ್ ಯಾರಿದ್ದಾರೆ? ಮಾಲಿನಿ ಕೃಷ್ಣಮೂರ್ತಿ ಅವರು ಇವತ್ತು ಜೈಲಿನ ಹೆಡ್ಡು. ಸೊ ಹಾಗಾಗಿ ಮೋರ್ ಇನ್ಫ್ಯಾಕ್ಟ್ಲಿ IPS ಇವು ಕ್ವಾರ್ಟರ್ಸ್ ಏನಿದೆ, ಆ ಕ್ವಾರ್ಟರ್ಸಲ್ಲಿ ಇವರು ನೈಬರ್ಸ್ ಕೂಡ. ಸೊ ಅಂದರೆ ಇವ್ರಿಗೆಲ್ಲ ಗೊತ್ತಿದ್ದು ನಮ್ಮ ಇರುವಂತಹ ಕಲಿಗೆಗೆ ಡ್ಯಾಮೇಜ್ ಆಗಬಾರ್ದು, ಇದೊಂದು ಪ್ರಯತ್ನ ಪಡೋಣ, ಮಗಳ ಕಡೆಯಿಂದ ಲೆಟ್ರು ಬರ್ಸೋಣ ಅಂತ. ಯಾಕೆಂದರೆ ಸಾಧಾರಣವಾಗಿ ಚಿಕ್ಕ ಪುಟ್ಟ ರೌಡಿಗಳು ಮರ್ಡರ್ ಮಾಡಿರೋದು ಯಾರೋ ಇಂಥವ್ರು ಈ ರೀತಿ ಬರ್ಸೋಕ್ಕಾದ್ರೂ ಆಗುತ್ತಾ? ಥ್ರೂ ಬರುತ್ತಾ ಲೆಟ್ರು? ಒಂದು ಕಂಪ್ಲೇಂಟ್ ಕೊಡುವಂಥ ಅಧಿಕಾರವನ್ನು ನಾವು ಕಳ್ಕೊಂಡಿರ್ತೀವಲ್ವಾ? ಮೂಲಭೂತ ಸೌಕರ್ಯಗಳು, ಮೂಲಭೂತ ಹಕ್ಕುಗಳು ನಮಗೆ ಸಿಗುತ್ತಾ? ಇಲ್ಲಿ ಅವ್ರು ಕೇಳ್ತಿರೋದು ಫಂಡಮೆಂಟಲ್ ರೈಟ್ಸ್. ಆ ಫಂಡಮೆಂಟಲ್ ರೈಟ್ಸ್ನ ನಿಜವಾಗ್ಲೂ ಹುಡ್ಕೋಕ್ಕಾಗುತ್ತಾ? ಸೊ ಆದರೂ ಇಲ್ಲಿರುವಂತಹ ಹೈಲಿ ಇನ್ಫ್ಲೂಯೆನ್ಸು, ಕನೆಕ್ಷನ್ಸ್ ಇದನ್ನೆಲ್ಲ ಯೂಸ್ ಮಾಡಿ ಇವರು ಒಂದೊಳ್ಳೆ ಡ್ರಾಫ್ಟಿಂಗ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಗೇನ್ ಅವ್ರು ಹೇಳ್ತಾರೆ, ಐ ಹ್ಯಾವ್ ಬೀನ್ ಥ್ರೆಟನ್ಡ್ ಅಗೇನ್ ಇನ್ ಮೈ ಕಾರ್. ನನ್ನ ಕಾರಲ್ಲಿ ಮತ್ತೆ ನನ್ನ ಥ್ರೆಟನ್ ಮಾಡಿದ್ದಾರೆ ಸ್ವಾಮಿ ADGP ಅವರೇ, ಅಂದರೆ ADGP ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಎನ್ಸ್ ಐ ರಿಕ್ವೆಸ್ಟ್ ಯು ಟು ರೀಕನ್ಸಿಡರ್ ಮೈ ಪ್ಲೇಸ್ ಆಫ್ ಸ್ಟೇಟ್ಮೆಂಟ್. ನಾನು ಏನೇನು ಬರ್ಕೊಟ್ಟಿದ್ದೀನಿ ಅದನ್ನೆಲ್ಲ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಿ ಹೊಸದಾಗಿ ತನಿಖೆಯನ್ನು ಮಾಡಿ ಅಂತಿದ್ದಾರೆ. ಸರಿ, ಅದೆಲ್ಲ ಏನನ್ನ ಇರಲಿ, ತನಿಖೆ ಪಡೆಗೆ ಆಗುತ್ತೆ, ರೆಡ್ ಹ್ಯಾಂಡಾಗಿ ಸಿಕ್ಕಿರ್ತಾರೆ. ಸೊ ಆ ತನಿಖೆಯನ್ನು ಮಾಡ್ತಾರೆ. ಇವರು ಬರ್ಕೊಟ್ಟು ಮಾತ್ರಕ್ಕೆ ಇವರೇನು ನಿರಪರಾಧಿಗಳಲ್ಲ ಅಥವಾ ಇವರು ಗಾಂಧಿ ಫಾಲೋವರ್ಸರು ಅಲ್ಲ. ಆದರೆ DIG ರ್ಯಾಂಕಿನಲ್ಲಿರುವಂತಹ ರಾಮಚಂದ್ರ ರಾವ್ ಅವರನ್ನು ಕಾಪಾಡುವಂತಹ, ಅವರ ಸ್ಕಿನ್ನನ್ನು ಕಾಪಾಡುವಂತಹ ನಿಟ್ಟಿನಲ್ಲೇ ಈ ಒಂದು ಬರವಣಿಗೆಯನ್ನು ಬರೆಸಿದ್ರೆ ನಿಜವಾಗ್ಲೂ ಇದು ಕ್ಷಮಿಸಲಾದ ಅಪರಾಧ. ಯಾಕೆಂದರೆ DIG ರಾಮಚಂದ್ರ ರಾವ್ ಏನು ಸಾಚಾ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಮೇಲೆ ಹವಾಲಾ ಕೇಸಸ್ ಬಗ್ಗೆ ಆಗಿದೆ, ಫೇಕ್ ಎನ್ಕ್ವೈರ್ಟ್ರ್ ಮೇಲೆ ಎನ್ಕ್ವೈರೀಸ್ ಆಗಿದ್ದಾವೆ. ಇದನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಯಾರ ಕೈಲಾದರೂ ಪಾಸಿಬಿಲಿಟಿ ಇದೆ ಅಂದರೆ ಅದು ಇವತ್ತಿನ ಜೈಲು ಹೆಡ್ ಆಗಿರುವಂತಹ ಮಾಲಿನಿ ಕೃಷ್ಣಮೂರ್ತಿ ಅವರದೇ. ಸೊ ಹಾಗಾಗಿ ಮಾಲಿನಿ ಕೃಷ್ಣಮೂರ್ತಿಯವರೇ, ಇದು ತಮ್ಮ ಗಮನಕ್ಕೆ ಬಂದಿದೆಯಾ? ಈ ಪೇಪರ್ಸು ನೀವೇ ಕಳಿಸ್ಕೊಟ್ಟಿದ್ದೀರಾ ಅಥವಾ ಇದು ಊಹಾಪೋಹವಾಗಿ ಇದೆಯಾ, ಇದು ಒಂದು ಆರೋಪವಾಗಿ ಇದೆಯಾ ಅನ್ನೋದು ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕು. ಸೊ ಹಾಗಾಗಿ ಈ ಬರೆದಿರುವಂಥ ಕಂಪ್ಲೇಂಟನ್ನು ಮುಚ್ಚಿಟ್ಟಿದ್ರೆ ದಯಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಿ ಯಾರು ಸತ್ಯತೆ ಇದೆಯೋ ಅದು ಹೊರಗೆ ಬರಲಿ ಅಂತೇಳಿ ವಿಜಯವಾಹಿನಿಯಿಂದ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ. ಸೊ ಇದು ವಿಜಯವಾಹಿನಿಯ ಸತತ ಪ್ರಯತ್ನದಿಂದ ಇಂತಹ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗನ್ನು ಕೊಡೋ ಸಾಧ್ಯವಾಗಿದೆ. ಸೊ ಹಾಗಾಗಿ ನೀವು ಇನ್ನು ಮುಂದೆ ವಿಜಯವಾಹಿನಿಯ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ನಿಮ್ಮ ಜೊತೆ ಮಾತಾಡ್ತೀವಿ. ಧನ್ಯವಾದ.